ಇವತ್ತು ತಾವೆಲ್ಲ ಪರಿಸರವನ್ನ ನಾಶ ಮಾಡಬೇಡಿ, ಅದು ನಮ್ಮ ಮನೆ ಅನ್ನೋ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಪ್ರತಿಯೊಂದು ಹೆಜ್ಜೆಯನ್ನ ಹಾಕ್ಲಿಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಕರೆಸಿದ್ದೇವೆ. ಹಸಿರೇ ಉಸಿರು 5ನೇ ತಾರೀಕು ಈ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಕಾರಣಾಂತರದಿಂದ ಈ ಕಾರ್ಯಕ್ರಮ ನಾವು ಮುಂದೂಡಿದು ಇವತ್ತು ಕೂಡ ನಾವು ಪರಿಸರ ಬಗ್ಗೆ ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ, ಕಸ ತ್ಯಜಿಸ್ಲಿಕ್ಕೋಸ್ಕರ, ಮರ ಬೆಳೆಸ್ಲಿಕ್ಕೋಸ್ಕರ, ಪ್ರಕೃತಿಯನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ, ನಮ್ಮ ಬಾಳಿನ ಉದ್ದೇಶವನ್ನ ಅರಿವು ಮೂಡಲಿಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ. ನಮ್ಗೆಲ್ಲ ಈ ಕಾರ್ಯಕ್ರಮ ನಿಮ್ಗೋಸ್ಕರ ಕಾರ್ಯಕ್ರಮ. 6ನೇ ತಾರೀಕು ಒಂದು ಘೋಷಣೆಯನ್ನು ನಾನು ಮಾಡಿದ್ದೇನೆ. ಇಡೀ ರಾಜ್ಯದಲ್ಲಿ ಎಲ್ಲ ಶಾಲೆಗಳಲ್ಲೂ ಕೂಡ ಈ ಎನ್ವೈರನ್ಮೆಂಟ್ ಕ್ಲಬ್, ಕ್ಲೈಮೇಟ್ ಚೇಂಜ್ ಕ್ಲಬ್, ಪರಿಸರ ಕ್ಲಬ್ ಅನ್ನ ಕಡ್ಡಾಯವಾಗಿ ಪ್ರತಿಯೊಂದು ಸ್ಕೂಲ್ನಲ್ಲೂ ಕೂಡ ಕನಿಷ್ಠ 25 ಜನ ಒಳಗೊಂಡಂತೆ ಒಂದೊಂದು ಕ್ಲಬ್ ಅನ್ನ ಪರಿಸರ ಉಳಿಸಲಿಕ್ಕೆ ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಶಾಲೆಗಳಿಗೆ ಆದೇಶವನ್ನು ನಾವು ಕೊಟ್ಟಿದ್ದೇವೆ. ಮೊದಲು ದಿನ ಇವತ್ತು ಇದ್ರ ಬಗ್ಗೆ ಕಾಂಪಿಟೇಷನ್ ಕೂಡ ಮಾಡ್ತೇವೆ. ಇದಕ್ಕೆ ತಾವು ದೊಡ್ಡ ಕ್ರಾಂತಿಕಾರಿಕೆ ಹೋರಾಟವನ್ನು ಮಾಡಿ ತಮ್ಮ ಬದುಕಿನಲ್ಲಿ ಹಸಿರು ಉಸಿರು ಈ ಪ್ಲಾಸ್ಟಿಕ್ ಅನ್ನ ಇವತ್ತು ನಿರ್ಮೂಲನೆ ಮಾಡಲಿಕ್ಕೆ ಇವತ್ತು ಹೊರಟಿದ್ದು ಮಾಡಬೇಕಾದ್ದು ನಿಮ್ಮೆಲ್ಲರ ಜವಾಬ್ದಾರಿ ಈ ನಿಟ್ಟಿನಲ್ಲಿ ಆಗ್ಬೇಕು. ಸ್ಥಳೀಯ ಶಾಸಕರಾದಂತ ನಮ್ಮ ಇರ್ಷಾದ್ ಅವರು ಬಹಳ ಆಸಕ್ತಿಯಿಂದ ಅವರು ಯುವಕರಿದ್ದಾರೆ, ಅವರು ಬಂದು ಇವತ್ತು ನಿಮ್ಮಲ್ಲಿ ಬಂದು ಪಾಲ್ಗೊಂಡಿದ್ದಾರೆ. ಈ ವಿಧಾನಸೌಧದಲ್ಲಿ ಅವರೇ MLA ಇರೋದು, ಅವರು ಮಾಡಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಕೂಡ ಸ್ವಾಗತ ಮಾಡ್ತೇನೆ. ನಿಮ್ ಜೊತೆ ನಾನು ನಡೀತೀನಿ, ಓಡಕ್ಕಂತೂ ಆಗಲ್ಲ, ಎಷ್ಟು ಓಡಕ್ಕಾಗ್ತದೆ ಓಡ್ತೀನಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಆಗೋದಲ್ಲ, ಹಸಿರು ಉಳಿಸಿ, ಹಸಿರು ಉಳಿಸಿ, ಮರ ಬೆಳೆಸಿ. ನಿಮ್ಮ ಏನಿದೆ ಪರಿಸರ ಬಗ್ಗೆ ಜಾಗೃತಿಯನ್ನ ಮೂಡಿಸೋಣ. ಕಸ ತ್ಯಜಿಸಿ, ಮರ ಉಳಿಸಿ. ಕಸ ತ್ಯಜಿಸಿ, ಪ್ಲಾಸ್ಟಿಕ್ ಬಾಯ್ ಪ್ಲಾಸ್ಟಿಕ್, ಏನು ಬಾಯ್ ಪ್ಲಾಸ್ಟಿಕ್, ಮರ ಬೆಳೆಸಿ, ಮಳೆ ಪಡೆಯೋಣ. ಇವತ್ತು ಬಹಳ ಚೆನ್ನಾಗಿ ಮಳೆ ವಾತಾವರಣ ಇದೆ. ನಾನು ನೆನ್ನೆಲ್ಲ ಮೊನ್ನೆ ದೆಹಲಿಯಿದೆ, 49 ಇತ್ತು. ಅಹಮದಾಬಾದ್ಗೆ ಹೋಗಿದೆ, ಅಲ್ಲೂ 48 ಇತ್ತು. ಇಲ್ಲಿ ನೋಡಿ ಬೆಳಗ್ಗೆ 22, 23 ಇದೆ. ಇದೇ ನಮ್ಮ ಕರ್ನಾಟಕದ ಒಂದು ದೊಡ್ಡ ಆಸ್ತಿ, ಬೆಂಗಳೂರಿನ ಆಸ್ತಿ. ಇದನ್ನ ಉಳಿಸ್ಬೇಕು, ಕಾಪಾಡಬೇಕು. ಈ ಗಾರ್ಡನ್ ಸಿಟಿಯನ್ನ ಉಳಿಸ್ಬೇಕು. ಇದಕ್ಕೆ ತಾವೆಲ್ಲ ಎಲ್ಲ ಶಾಲೆಗಳಿಗೆ ನಾನು ಹೇಳಿದ್ದೀನಿ, ಒಂದೊಂದು ಶಾಲೆಗಳು ಆ ಏರಿಯಾಗಳನ್ನ ಅಡಾಪ್ಟ್ ಮಾಡ್ಕೊಳ್ಬೇಕು. ಒಂದೊಂದು ಮಗು ಒಂದೊಂದು ಗಿಡವನ್ನ ಬೆಳೆಸಬೇಕು. ಇದಕ್ಕೆ ತಾವೆಲ್ಲ ಮುಂದಾಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ, ನನ್ನ ಎಲ್ಲ ಹಿರಿಯ ನಮ್ಮ ಕರ್ನಾಟಕ ಸರ್ಕಾರದ ಎಲ್ಲ ಅರಣ್ಯ ಇಲಾಖೆ ಎಲ್ಲ ಅಧಿಕಾರಿಗಳಿದ್ದಾರೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳಿದ್ದಾರೆ, ಅವ್ರಿಗೆಲ್ಲ ಶುಭ ಹಾರೈಸಿ ನನ್ನ ನಮಸ್ಕಾರವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.